ಕ್ರೌಡ್ ನೋಡ್ಬೋದು. ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ಬೋದು ನಮ್ಮ ತುಮಕೂರಲ್ಲಿ ಫ್ರೋಝನ್ ರೆಸ್ಪಾನ್ಸ್ ಯಾವ ಥರ ಇದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕ್ರೌಡು. ಸುಮಾರು 2,000 ಜನ 3,000 ಜನ ಬೆಳಗ್ಗೆಯಿಂದ ಬಂದು ಬಟ್ಟೆಗಳಾಗಿರ್ಬೋದು ಶೂಗಳಾಗಿರ್ಬೋದು ತಗೊಂಡೋಗವ್ರೆ. ದಯವಿಟ್ಟು ಒಂದ್ಸತಿ ತುಮಕೂರು ಜನ ಅಕ್ಕಪಕ್ಕ ಹಳ್ಳಿಗಳವರು ಒಂದು 15-20 ಕಿಲೋಮೀಟ್ರಿಂದಲೇ ಬಂದು ತಗೊಳ್ಬೋದು. ಯಾಕಂದರೆ ನಮ್ಮ ಫ್ರೋಝನಲ್ಲಿ ತುಂಬ ಕಡಿಮೆ ರೇಟ್ ಬಟ್ಟೆ ಕೊಡ್ತಾರೆ. ಈ ರೇಟ್ಗೆ ನಿಮ್ಮ ತುಮಕೂರಲ್ಲಿ ಯಾರು ಕೊಡೋಕ್ಕಾಗಲ್ಲ ಅಂತ ಹೇಳ್ತೀನಿ ನಾನು. ಮತ್ತು ಆಪೋಸಿಟ್ಟು APMC ಮಾರ್ಕೆಟು ಮುಂದೆಗಡೆನೇ ನಮ್ಮ ಅಂಗಡಿ ಇರೋದು. ಲೊಕೇಶನ್ ನೋಡ್ಕೊಡ್ರಿ. APMC ಮಾರ್ಕೆಟ್ ಆಪೋಸಿಟ್ ನಮ್ಮ ಅಂಗಡಿ ಇರೋದು. ನೋಡ್ಬೋದು ಹಂಗೆ ಕೊಟ್ಬಿಡ ಪರವಾಗಿಲ್ಲ. ನೆಕ್ಸ್ಟ್ ಇನ್ನೊಂದು ಮದುವೆ ಆಗಲಿ. ಅದಿಲ್ಲಿ ಇವಾಗ ಅಪ್ಲೋಡ್ ಮಾಡಬೇಕು. ಮ್ಯಾಗ್ನೆಟ್ ರಿಮೂವರ್ ಹಾಯ್ ಫ್ರೆಂಡ್ಸ್, ಫ್ರೋಝನ್ ಕಡೆಯಿಂದ ಇವತ್ತು ನಾಳೆ ಬೆಳಗ್ಗೆ 21ಗೆ ಮಲ್ಲೇಶ್ವರಂ ಶಾಪ್ ಓಪನು. ಐಟಮ್ ನೋಡ್ಬೋದು. ಫುಲ್ ಪ್ರೀಮಿಯಮ್ ಅಂದರೆ ಫುಲ್ ಪ್ರೀಮಿಯಮ್ ಸಾಕಾಗಿದೆ. ಬೆಳಗ್ಗೆ ಎಲ್ಲ ಸಾಕಾಗಿದೆ. ಇಲ್ಲಿ ನಮ್ಮ ತುಮಕೂರಲ್ಲಿ ಇವತ್ತು ಮತ್ತೆ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀವಿ. ನೋಡಿ ನಮ್ಮ ಜಿಮ್ ಇದು ಒಬ್ಬರು ಕುತ್ಕೊಂಡು ಕಮೆಂಟ್ ಆಗ್ತಾರೆ. ಗಂಡು ನಾನು ಹೋಗ್ತಿದ್ದೆ ಬರೋಲ್ಲ ಅಂತ ಶೆಡೆ ನಾವು ಬೈದರು. ಏನೋ ತಪ್ಪೇನಿಲ್ಲ ಅನ್ಕೋತೀನಿ. ಕುತ್ಕೊಂಡು ಕಮೆಂಟ್ ಆಗ್ತಾರೆ. ಅದಕ್ಕೆ ವಾಲ್ ಇಲ್ಲಿ ಬಂದು ನೋಡೋದೇ ನಮ್ಮ ಕಷ್ಟ ಗೊತ್ತಾಗುತ್ತೆ. ಹಾಗೆ ಅವ್ನ ಕತೆ ಬಿಟ್ರಿ ನೋಡಿ. ಇದೆಲ್ಲ ಫುಲ್ ಪ್ರೀಮಿಯಮು ಸ್ಟೋನ್ ವರ್ಕ್ ಇರುತ್ತೆ. ಸಕ್ಕತ್ತಾಗಿರುತ್ತೆ. ನೀವು ಒಂದು ಟೈಮ್ ವಿಸಿಟ್ ಮಾಡಿ ಇಷ್ಟ ಆದರೆ ಒಬ್ರಿಗೆ ಹೇಳಿ, ಇಷ್ಟ ಆಗಿಲ್ಲ ಅಂದರೆ 100 ಜನಕ್ಕೆ ಹೇಳೋಣ. ಕರೆಕ್ಟೇ ತಾನೇ ಇವಾಗ್ರು? ಇಷ್ಟ ಆದರೆ ಒಬ್ರಿಗೆ ಹೇಳಿ, ಇಷ್ಟ ಆಗಿಲ್ಲ ಅಂದರೆ 100 ಜನಕ್ಕೆ. ಇದೆಲ್ಲ ಫುಲ್ ಪ್ರೀಮಿಯಮ್ ಶರ್ಟ್ಸು. 1,500 ರೂಪೀಸಿಂದ 2,000 ಒಳಗಡೆ ಇರುತ್ತೆ. ಎಲ್ಲ ಸ್ಟೋನ್ ವರ್ಕ್. ಇದಂತಲ್ಲ ಬ್ಯಾಗಿ ಪ್ಯಾಂಟ್ಸು ಪ್ರತಿಯೊಂದು ಇದೆ. ನೀವು ಸುತ್ತ ಒಂದು ರೌಂಡ್ ಹೊಡ್ಕೊಬಂದ್ಬಿಡಿ. ಐಟಮ್ ಯಾವ ಥರ ಇದೆ ನೋಡ್ಕೊಬಂದ್ಬಿಡಿ. ಓ నిన్న రేటింగ్ పని ఎలా కానీ ఏమన్నా సాగలే సాగటండి ಬಾಪಲ್ಲಿ ರಜಾ ಸ್ನೇಹಿತರೆ. ಇನ್ನು 2 ದಿನದಲ್ಲಿ ಇದು ಕಾಪಿ ಆಗುತ್ತೆ. ಕಾಪಿ ಪೇಸ್ಟ್ ಅದೇ ಹೇಳ್ದಲ್ಲ. ಮುಗೀತೆ ಸ್ಕ್ರೀನು. ಅದಕ್ಕೆ ಸೌಂಡ್ ಬರುತ್ತೆ. ಸ್ನೇಹಿತರೆ, ಇನ್ನೂ ಕೆಲಸ ನಡೀತದೆ. ನಾಳೆ ಮತ್ತೆ ಅಂದರೆ ಬೆಳಿಗ್ಗೆ ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ. ಸ್ವಲ್ಪ ಕೆಲಸಗಳಿದೆ, ವೀಡಿಯೋ ಮಾಡೋಕ್ಕಾಗಲ್ಲ ದಯವಿಟ್ಟು.
ಎಲ್ಲ ಕೇಳ್ತಿದ್ದೆ. ಮುಗಿಸ್ಬಿಟ್ಟು ನಾಳೆ ಬೆಳಗ್ಗೆಗೆ ಮತ್ತೆ ಓಪನಿಂಗ್ ಹೆಂಗಾಗುತ್ತೆ, ಯಾವ ಥರ ಕಸ್ಟಮರ್ ರೆಸ್ಪಾನ್ಸ್ ಇರುತ್ತೆ, ಯಾವ ಥರ ರಿವ್ಯೂಸ್ ಕೊಡ್ತಾಯಿದ್ದಾರೆ ಕಸ್ಟಮರು, ನಮ್ಮ ಪ್ರೀಮಿಯಂ ಕ್ವಾಲಿಟಿಗೆ ಆಫರ್ಸ್ ಕೊಡೋ ಕ್ವಾಲಿಟಿಗೆ ಡಿಫ್ರೆನ್ಸ್ ಏನು ಅಂತ ತಿಳಿಸ್ತೀನಿ. ಮನೆ ಮಗ ಸಂಜೆ ಮಾತಾಡೋದು ಏನಪ್ಪ, ತುಂಬ ಸತಿ ನಮ್ಮ ಬ್ರೋಜನ್ನು ತುಂಬ ಸತಿ ಕರೆದ. ಟೋಟ್ಲು 9ನೇ ಬ್ರಾಂಚು, ಒಂದು ಬ್ರಾಂಚ್ ಹೋಗಿಲ್ಲ. ಸುಮಾರು ಸತಿ ಕರೆದೇ ನನಗೆ ಬೇಜಾರಾಗಬೇಕು. ಈ ಸತಿ ನಮ್ಮ ಸೀನಣ್ಣ ಬರಲೇಬೇಕಂದ್ರು. ಸೀನಣ್ಣ ಒಂದು ದೋಸ್ತದಿಂದ ನಮ್ಮ ರಿಲೇಷನ್ ಯಾರೇ, ಅದಕ್ಕೆ ಸುಮಾರು ದಿವಸದಿಂದ ಕರಿತಾ ಇದ್ದೀನಿ ಬಂದೆ ಇಲ್ಲಿಗೆ. ಅದು ಏನೇನು ಅಂದ್ರೆ ತುಂಬ ಜನ ಹೋಗಿ ನನಗೆ ಇಷ್ಟ ಆಯಿತು. ನಾನು ಹಾಕ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ ಬಟ್ಟೆಗಳೆಲ್ಲನು. ಅಂದ್ರೆ ಎಲ್ಲರಿಗೂ ಪಾಪ ಅದು ಇದು ಅಂತ ಹೇಳ್ತಾರೆ. ನಂದೊಂದು ಕಥೆ ಹೇಳ್ತೀನಿ. ನಾನು ಫಸ್ಟ್ ತಂದೆ ತಾಯಿಗೆ ಗೌರವ ಕೊಡ್ಬೇಕು. ಆಮೇಲೆ ನೀವು ಕಷ್ಟಪಟ್ಟು ನೀವು ಸಂಪಾದನೆ ಮಾಡಿ ಯಾವನ ಒಬ್ಬ ಚೆನ್ನಾಗಿರೋ ಒಳ್ಳೆ ಬಟ್ಟೆ ಒಳ್ಳೆ ಸೌಕರ್ಯ ಐತೆ ಅದು ನೋಡ್ಬಿಟ್ಟು ಒಂದು ಹೋಗ್ಬಿಟ್ಟು ಫಿಕ್ಸ್ ಮಾಡಿ ಒಂದು ಆಸ್ಪತ್ರೆಗೆ ಯಾರನ್ನಾಗಿ 1 ಲಕ್ಷ ಯಾವನು ಕೊಡಲ್ಲ. ಸ್ವಂತ ಯಾರಿಗೂ ಒಂದು ಹೆಲ್ಪ್ ಮಾಡಲ್ಲ ರಿಲೇಷನ್. ನಾನು ಯಾರೋ ಹುಡ್ಕೊಂಡು ಹೋಗಿ 300 ಕಿಲೋಮೀಟರ್ ಹುಡ್ಕೊಂಡೋಗಿ 1 ಲಕ್ಷ 1 ಲಕ್ಷ ಕೊಡ್ತೀನಿ ಒಂದು ಆಸ್ಪತ್ರೆಗೆ. ಆ ತರ ಅವ್ರಿಗೆ ನನ್ನ ಒಂದು ಮೆಸೇಜ್ ಆಗ್ತಾರಲ್ಲ, ಅಷ್ಟು ನಾನು ತುಂಬಾ ಬೇಜಾರಾಗೈತೆ. ಆದ್ರೆ ಫಸ್ಟ್ ನಾನು ಹೇಳೋದಿಷ್ಟೇ, ನಾವಾಗಿ ಮಾತಾಡೋದು ಯಾರಿಗೂ ಬರಲ್ಲ. ಅದು ಫಸ್ಟ್ ಚೆಕ್ ಮಾಡ್ಬೇಕು, ಯಾರ ಬಗ್ಗೆ ಮಾತಾಡ್ತೀರಿ ಅಂತ ಚೆಕ್ ಮಾಡ್ಕೊಂಡು ಮಾತಾಡ್ಬೇಕು. ಅದು ನಾನು ಯಾವತ್ತೂ ಹೇಳಲ್ಲ, ನಾನು ಇವತ್ತು ಹೇಳ್ಬೇಕಂತ ಹೇಳ್ತಾ ಇದ್ದೀನಿ. ಇದು ಅದೇ ಇವನು ಅಷ್ಟೇ, ಇವನು ಪಾಪ ಎಷ್ಟೋ ಜನ ಆ ಕಡೆ ತೋರ್ತಾನೆ. ಒಂದು ನಿಮಿಷ, ಇಷ್ಟು ಜನ ಸುಮ್ಮನೆ ಕರ್ಕೊಂಡ್ ಬಂದಿಲ್ಲ. ಅವನು ಏನೋ ಬಟ್ಟೆ ಚೆನ್ನಾಗಿರುತ್ತೆ, ಇಷ್ಟು ಜನ ಬಂದಿರೋದು. ಅದು ಬಿಟ್ಬಿಟ್ಟು ಇವನ 1000 ರೂಪಾಯಿ 10 ಕೊಡ್ತಾನೆ, 20 ಕೊಡ್ತಾನೆ. ಅವ್ನ ಕಷ್ಟ ಸುಖ ಅವ್ನು ಬೆಳೆದಿರ್ತಾನೆ. ನೀನು ಬೆಳಿ ಯಾಕಂದ್ರೆ ಯಾಕೆ ಹೇಳ್ಬೇಕು ಒಬ್ಬರ ಬಗ್ಗೆ ನೀನ್ ಬೆಳೆಯೋದು ಬಿಟ್ಬಿಟ್ಟು ಕೆಟ್ಟಿದ್ದ ಮೆಸೇಜ್ ಹಾಕ್ತೀನಿ ನೋಡು, ಅದು ಯಾವತ್ತು ಹಾಕ್ಬಾರ್ದು. ನಿನಗೂ ನಾಳೆ ದಿನ ನೀನು ಬೆಳೆದಾಗ ಒಬ್ಬ ಹಾಕ್ತಾನೆ, ನಿನಗೂ ಅಷ್ಟು ಬೇಜಾರಾಗುತ್ತೆ. ಅದು ತಿಳ್ಕೊಂಡು ಮಾಡ್ಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ಒಂದು ಮೆಸೇಜ್ ಹಾಕೋದು, ನೀನು ಸಂಪಾದನೆ ಮಾಡು, ಕಷ್ಟಪಡು. ಅಗ್ರಿಕಲ್ಚರ್ ಮಾಡೋ ಅಂತ ಹೇಳ್ತೀಯಲ್ಲ, ಇವತ್ತು ಸಂಖ್ಯೆ ಇರ್ತಂಬ, ಸಂಖ್ಯೆ ಬಿದ್ದ ಭಾಷೆ ಇರ್ತಂಬ ಹಾಗೆ ತೋರ್ಸಿನಿ. ಇವತ್ತು ನಾನು ರೈತ ಅಂದ್ಬಿಟ್ಟು 15 ರೂಪಾಯಿ ಒಂದು 10 ಕೋಟಿ ರೂಪಾಯಿಗೆ 5 ಕೋಟಿ ರೂಪಾಯಿ ಕಾರಕ್ಕೆ ನಾನು ರೈತ ಹಾಕ್ತಿದ್ದೀನಲ್ಲ, ಯಾವನು ಹಾಕ್ಸಿರಲ್ಲ. ಸುಮ್ನೆ ನಾ ಶೋಗಿಗೆ ಒಂದು ಸೇನೆಗಳು ಅದೆಲ್ಲ ಮಾಡಿರಲ್ಲ. ಅದಕ್ಕೆ ಹೇಳ್ತಾ ಇರೋದು, ಬಗ್ಗೆ ಮಾತಾಡ್ಬೇಕಂದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. ತೂಕವಾಗಿ ಯಾರು ಅವನು ಕೆಟ್ಟದಾಗಿ ಮಾಡಿ ಕೆಟ್ಟದಾಗ ಮೆಸೇಜ್ ಮಾಡಿ, ಅದು ಬಿಟ್ಬಿಟ್ಟು ಸುಮ್ನೆ ಒಂದು ಕೆಟ್ಟದಾಗ ಮೆಸೇಜ್ ಮಾಡೋದು ಅದೆಲ್ಲ ಇಟ್ಕೋಬೇಡಿ. ಇವ್ರಿಗೂ ಏನ್ ನೋವು ಅಂದ್ರೆ, ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜನಕ್ಕೆ ಒಳ್ಳೆ ಮಾಡಕ್ ಹೋಗ್ತಾರೆ. ಆ ಕಮೆಂಟ್ ನ ಸಂಜೀವಣ್ಣ ಓದ್ಬಿಟ್ಟು ನನ್ ಮಾಡೋದು ನಾನು ಬೈತಾರೆ, ಇನ್ನೇನ್ ಮಾಡ್ಬೇಕು ಅಂತ ಇವ್ರು ಬೇಜಾರಾಗಿರೋದು. ಏನ್ ಸಂಜೀವಣ್ಣ? ಅಷ್ಟೇನಾ? ಅದೇ ನನಗೆ ಒಂದೊಂದು ಇನ್ಸ್ಟಾಗ್ರಾಮ್ ನೋಡಿ 5,000 ಜನ ಮೆಸೇಜ್ ಮಾಡಿರ್ತಾರೆ. ಅವ್ರು ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡ್ತಾರೆ. ನಾನು ಯಾವ್ದೋ ಒಂದು ಚಾನಲ್ ಬಂದು ಮಾತಾಡ್ತಾರೆ, ಕಷ್ಟಪಟ್ಟಿಲ್ಲಪ್ಪ ಅವ್ರ ತಂದೆ ತಾಯಿ ಮಾಡ್ಕೊಂಡಿದ್ದೀನಿ, ಮಾಡ್ಬೇಕಂತ ಮಾಡ್ದ ಅಂತ ಹೇಳೋದಲ್ಲ. ಇದೇ ಸಂಜೀವಣ್ಣ ಇದು ಹೇಳ್ತೀನಿ. ಇದೇ ಸಂಜೀವನು ಒಂದು 15 ವರ್ಷದಿಂದ ನಮ್ಮ ಮಾವನ ಸಂಜೀವನು ಬುಟ್ಟಿ ಮಾರ್ಕೆಟ್ ಅಲ್ಲಿ ಹೂವು ಮಾಡ್ತಿದ್ರು. ಅದು ಹೇಳೋರಿಗೆ ಅಲ್ಲಲ್ಲ, ಅದು ನೋಡ್ಲಿ ಬಂದು ತಿಳ್ಕೊಳ್ಳಿ ಅದು ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡ್ಬೇಕು. ಮತ್ತೆ ಬೆಳಿಗ್ಗೆ ಇದ್ರೆ ರಾತ್ರಿ 12 ಗಂಟೆಗೆ ಹೋಗಿ ಎದ್ದು ಮಾರ್ಕೆಟ್ಗೆ ಹೋಗೋದು, ಹೂವು ಮಾರ್ಕೊಂಡು ಮಾರೋದು. ನಾವು ಡೈಲಿ 50,000 1 ಲಕ್ಷ ಸಂಪಾದನೆ ಮಾಡಿದ್ವಿ ಅಂತ ನನ್ನ ಮಕ್ಳು ನಾವು. ಅದ್ರ ಬಿಟ್ಬಿಟ್ಟು ಮುಟ್ಟಲ್ ನಮ್ಮ ಮಕ್ಳು 3,000 ಹೋಗೋದು, ಓದ್ಬಿಟ್ಟು ಮೆಸೇಜ್ ಹಾಕ್ತೀವಿ ನೋಡು ಅಂತ ನಾವು ಮುಟ್ಟಲ್ ನಮ್ಮ ಮಕ್ಳಿಗೆ ಹೇಳೋದು ಅಷ್ಟೇ. ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಯಾಕೆ ಹೇಳೋದು 20 ಗಂಟೆ ನಾನು ಸೋಷಿಯಲ್ ಮೀಡಿಯಾಗ ಇಂಥ ಮಾತುಗಳನ್ನ ಯಾವತ್ತು ಮಾತಾಡಿಲ್ಲ, ಮಾತಾಡ್ದೂ ಇಲ್ಲ. ನಾನು ಇವತ್ತು ರಾತ್ರಿ ತಿಳ್ಕೊಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸಂಜೀವನದಾಗಿ ದಯವಿಟ್ಟು ಒಳ್ಳೇದ್ ಮಾಡಕ್ಕಾದ್ರೆ ಮಾಡ್ರಿ, ಇಲ್ಲಾಂದ್ರೆ ಸೈಲೆಂಟ್ ಆಗಿರ್ರಿ. ಮಾಡೋರ್ಗೆ ತಲೆ ಕೆಡಿಸ್ತೀರಾ. ಇಷ್ಟೆಲ್ಲ ಮಾತಾಡೋದ್ರಿಂದ ಎಷ್ಟು ಬೇಜಾರಾಗಿರ್ಬೇಕಾಗುತ್ತೆ. ನೋಡಿರ್ಬೋದು ನೀವು ಸುಮಾರು ವಿಡಿಯೋಗಳಲ್ಲಿ ಎಲ್ಲರೂ ಹೆಲ್ಪ್ ಮಾಡ್ಬೇಕಂದ್ರೆ ಎಷ್ಟು ಮಾಡ್ಬೇಕು. ಒಂದು MLA ಆಗಿರ್ಬೋದು, ಒಂದು MP ಆಗಿರ್ಬೋದು, ಮನೆ ಹೋದ್ರೆ 5,000 ಕೊಡ್ತಾರೆ, ಇಲ್ಲ 10,000 ಕೊಡ್ತಾರೆ. ನನ್ಗೆ ಗೊತ್ತಿರೋ ಪ್ರಕಾರ ಇಟ್ಕೊಂಡು ಪಾಪ ಈ ತರ ಪ್ರಾಬ್ಲಮ್ ಆಗೈತೆ ಅಂತ ಹೋಗಿ ಮನೆ ಹತ್ರ ನೋಡಿ ಅವ್ರ ಪ್ರಾಬ್ಲಮ್ ನೋಡಿ 1 ಲಕ್ಷ ರೂಪಾಯಿ ಕೊಡ್ತಾರೆ. ಸುಮಾರು ವಿಡಿಯೋಗಳಲ್ಲಿ ಸುಮಾರು ಜನಕ್ಕೆ 1 ಲಕ್ಷ ಕೊಡ್ತಾರೆ. ನೋಡ್ರಿ, ಖುಷಿ ಪಡ್ರಿ. ಯಾರು ಒಳ್ಳೆಯವರಪ್ಪ, ಒಳ್ಳೆ ಯೂತ್ಗೆ ಒಳ್ಳೆ ಏನೋ ಒಳ್ಳೇದು ಮಾಡ್ತಾರೆ, ನಾವು ಕಲ್ತ್ಕೊಳ್ಳೋಣ. ಬೇಡ, ಲಕ್ಷ ಕೊಡೋದು ಬೇಡ. ಅವ್ರವ್ರು ಇರುತ್ತೆ, ಅವ್ರ ಏನು ಕೈಯಲ್ಲಿ ಮಾಡೋದಿಲ್ಲ, ಬೇಡ, ಮಾಡೋದೇ ಬೇಡ. ಖುಷಿ ಪಡ್ರಿ, ಕೆಟ್ಟದಾಗ ಕಮೆಂಟ್ ಮಾಡೋದಲ್ಲ. ಯಾಕೆ ಅವ್ರು ಎಷ್ಟು ಅನ್ಕೊಂಡಿರ್ಬೇಕು ಈ ತರ ಮೆಸೇಜ್ ಮಾಡೋದಂತೆ ಅರ್ಥ ಮಾಡ್ಕೊಂಡ್ರೆ ದಯವಿಟ್ಟು ಅದಕ್ಕೆ ಹೇಳೋದು. ದಯವಿಟ್ಟು
ಮೆಸೇಜ್ ಮಾಡೋದು ಆದ್ರೆ ಒಳ್ಳೆ ಆರಾಮಾಗಿದ್ರೆ ಏನೋ ಮಾಡ್ತಾರೆ, ಕೈಯಲ್ಲಾಗಿದ್ದು ಮಾಡ್ತಾರೆ, ಅವ್ರ ಕೈಯಲ್ಲಾಗಿದ್ದು ಏನು ಮಾಡ್ತಾರೆ. ಅಂದ್ರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಫ್ರೋಸನ್ 9ನೇ ಬ್ರಾಂಚ್ ಬೆಂಗಳೂರು ಸಿಟಿ ಒಳಗಡೆ ತುಂಬಾ ಚೆನ್ನಾಗಿ ನಾವು ಅಷ್ಟೇ, ನಮ್ಮ ಸಂಜೀವ್ ಅವರಷ್ಟೇ ರೋಸನ್ನು ನಮ್ದು ಹಾಕಿರೋ ಶಿಲ್ಕೆಲ್ಲ ಇಲ್ಲಿ ಈಗ ತಗೊಂಡು ಹಾಕೊಂಡಿದ್ದೆ ನೋಡ್ಬೋದು. ತುಂಬಾ ಸಖತ್ತಾಗಿದೆ. ಸ್ಟೋನ್ ವರ್ಕ್ ಇದೆಯಲ್ಲ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡೋದು. ಎಲ್ಲ ಯಾವ ಬ್ರಾಂಚ್ ಅಲ್ಲಿ ಇಲ್ಲ, ಹೊಸದಾಗಿ ಈ ಬ್ರಾಂಚ್ ಅಲ್ಲಿ ಸ್ಟಾರ್ಟಿಂಗ್ ಮಾಡಿರೋದು. ನೆಕ್ಸ್ಟ್ ಎಲ್ಲ ಬ್ರಾಂಚ್ಗೂ ತಗೊಂಡ್ ಬರ್ತೀನಿ ಅಣ್ಣ, ಇಲ್ಲಿ ಸೇಲ್ ನೋಡೋಣ. ಯಾಕಂದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ರೇಟ್. ಹಂಗಾಗಿ ಬೇಸಿಗೆ 1500 ಅಂತೆ. ಹಂಗಾಗಿ ನಡೀತೈತೆ, ನೋಡೋಣ. ನಡೆದ್ರೆ ಎಲ್ಲ ಶಾಪ್ ಹಾಕೋಣ, ಇಲ್ಲಾಂದ್ರೆ ಮಾಮೂಲಿ ನಡ್ಸ್ಕೊಂಡು ತಗೊಂತಾರೆ. ತಗೊಂಡು ಚೆನ್ನಾಗಿದೆ. ಇಷ್ಟ ಆಯ್ತಲ್ಲ, ಇಷ್ಟ ಇಲ್ದಾರೆ ನಾನು ಹಾಕ್ತೀನಿ. ಮತ್ತೆ ಏನು ಇವ್ನು ಬರೋದ ಮಾಡೋದು ಹಾಕ್ತೀನ? ನನಗೇನು ಬುದ್ಧಿ ಇಲ್ಲ, ನನಗೇನು ಬುದ್ಧಿ ಇಲ್ಲ ಅಂದ್ರೆ ಹೇಳ್ಬೋದು. ಏನಿಲ್ಲ ನನ್ಗೇನು ಕಾಸು ಕೊಡ್ತೀನಿ, ಖರ್ಚು ನನಗೇನು ಕಾಸು ದೇವ್ರು ಕೊಟ್ಟು ಇವ್ನು ಪ್ರೀತಿ ಸೋತ್ರ ಬಂದಿರೋದು. ಅದೇ ಬಿಟ್ಬಿಟ್ಟು ನನ್ನ ಮಕ್ಕಳು ಒಂದು ಹೆಸರು ಆಗ್ತದೆ ನೋಡು, ಅದಕ್ಕೆ ಬೇಜಾರಾಗಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರಲ್ಲ, ಅದರಿಂದ ತುಂಬಾ ನೋವು. ಅಲ್ಲದ ಏನೇ ಆಗ್ಲಿ ಮಾಡ್ತಾರೆ ಇವರು. ಕಷ್ಟಪಟ್ಟರೆ ಮೇಲ್ಗೆ ಬರ್ತಾರೆ ಎಲ್ಲರೂ. ತಂದೆ ತಾಯಿಗೆ ಊಟ ಆಗಲ್ಲ ಅವರು. ಅದೆಲ್ಲೇ ಒಂದು ಅನಾಥ ವರ್ಷ ಕರ್ಕೊಂಡು ಹೋಗ್ತಾರೆ. ನಾವು ಸುಮಾರು ಸತಿ ಅನಾಥ ವರ್ಷ ಎಷ್ಟೋ ಸತಿ ಹೆಲ್ಪ್ ಮಾಡಿದ್ದೀನಿ. ಅಲ್ಲೇ ಹೇಳ್ತಾರೆ ನನ್ನ ತಂದೆ ಮಕ್ಕಳಿಗೆ ಚೆನ್ನಾಗಿ ಒಳ್ಳೆ ಸಾವುಕಾರಪ್ಪ ಅಂತ ಅದಕ್ಕೆ ಕರ್ಕೊಂಡು ಅಲ್ಲಿ ಬಿಟ್ಟಿರ್ತಾರೆ. ನಾವು ಸುಮಾರು ಹೆಲ್ಪ್ ಮಾಡಿರ್ತೀವಿ. ಅದು ಇಷ್ಟೇ ಹೇಳೋದು. ಅವ್ರು ಏನೋ ಕೆಲಸ ಮಾಡೋ ಮನೆಗೆ ಇರ್ತಾರೆ. ಅಷ್ಟೇ ಅವರು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅವರು ಬಂದಿದ್ದಾರೆ, ತುಂಬಾ ಖುಷಿ ಆಯ್ತು. ಅಂದ್ರೆ ತುಂಬಾ ಬ್ರಾಂಚ್ ಕರೆದಿದ್ದೆ, ಬಟ್ ಅವ್ರಿಗೆ ಆ ಟೈಮ್ಗೆ ಫಿಟ್ ಆಗಿಲ್ಲ ಅಂದ್ರೆ ಈ ಬ್ರಾಂಚ್ ಬಂದು ತುಂಬಾ ಮಾತಾಡಿದ್ದಾರೆ. ಅಂದ್ರೆ ಕಮೆಂಟ್ ಹಾಕೋರ್ಗೆ ಒಂದೇ ಹೇಳ್ತೀನಿ, ಕೆಟ್ಟದು ಮಾತಾಡೋ ಮುಂದೆ ಫಸ್ಟ್ ನಿಮ್ಮ ವ್ಯಾಲ್ಯೂನ ತಿಳ್ಕೊಳ್ರಿ. ನಿಮ್ಮ ವ್ಯಾಲ್ಯೂ ತಿಳ್ಕೊಂಡು ನಮ್ಮ ಮೇಲೆ ಕಮೆಂಟ್ ಮಾಡಿ. ನಮ್ ಕಷ್ಟ ಏನಾದ್ರು ಅಂತ ನಮಗ್ ಗೊತ್ತು. ನಾವು ಎಷ್ಟೆಷ್ಟು ಕಷ್ಟಪಡ್ತೀವಿ ಅಂತ. ಈಗ ಕರೆಕ್ಟಾಗಿ 2 ದಿನ ಆಯ್ತು, ಕರೆಕ್ಟಾಗಿ ನಿದ್ದೆ 3 ಗಂಟೆ ಕರೆಕ್ಟಾಗಿ ಒಂದೊಂದೊಂದು ಜೋಡಿಸ್ಬಿಟ್ಟು ಹೋಗೋ ಒಳಗಡೆ ನಮ್ಗೆ ಗೊತ್ತಾಗುತ್ತೆ. ಒಬ್ಬೊಬ್ಬ ಕುತ್ಕೊಂಡು ಆಗ್ತಾನೆ ನಿಮ್ಮ ಅಪ್ಪನ ಆಸ್ತಿ ಅಂತ. ನಮ್ಮ ಅಪ್ಪ ಗಾರೆ ಕೆಲ್ಸ ಮಾಡಿ ನಮಗ್ ಸಾಕಿದ್ರು. ನಾವು 2 ವರ್ಷ ಹಿಂದೆ ಗಾರೆ ಕೆಲ್ಸಕ್ಕೆ ಹೋಗ್ತಾರೆ. ಅಷ್ಟೆಲ್ಲ ಕಷ್ಟಪಟ್ಟು ನಾವೇನೋ ಮಾಡಿ ಸಾಧಿಸ್ಬೇಕು ಅಂದ್ಬಿಟ್ಟು ನಮ್ಮ ಅಪ್ಪ ನಮ್ಮಮ್ಮನ ಒಂದು ಹೆಸರು ತರಿಸ್ಬೇಕು ಅಂದ್ಬಿಟ್ಟು ನಾವು ಕಷ್ಟಪಡ್ತಾ ಇದೀವಿ. ಎಲ್ಲೋ ಕುತ್ಕೊಂಡು ಒಂದು ಕಮೆಂಟ್ ಹಾಕೋಬೋದು. ಫಸ್ಟ್ ನಿಮ್ಮ ಅಪ್ಪ ನಿಮ್ಮಮ್ಮ ಕರೆಕ್ಟಾಗಿ ಸಾಕಿ, ಅದೇ ಒಂದು ಹೇಳ್ತೀನಿ. ಮತ್ತೆ ತುಂಬಾ ಥ್ಯಾಂಕ್ ಯು ಬಂದಿದ್ದಕ್ಕೆ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನೋಡ್ಬಿಟ್ಟು ನೀವು ಏನ್ ಬಿಸ್ನೆಸ್ ಮಾಡ್ಬೇಕು ಅದನ್ನ ನೋಡಿ. ಅದು ಬಿಟ್ಬಿಟ್ಟು ನೀವು ಬಟಾಟೆ ನಾನ್ ಮಾಡಕ್ಕೆ ನಾವು 100 ಸೈಕಲ್